ಯಾಕಮ್ಮ ಲೇಟು? ಸರ್ ಅಮ್ಮಗೊಂಚೂರು ಹುಷಾರಿರ್ಲಿಲ್ಲ ಸರ್. ಆಯ್ತಪ್ಪ. ಯಾಕಪ್ಪ ಸಿದ್ದು ಲೇಟು? ಸರ್ ಸೃಷ್ಟಿ ಇಲ್ದಂಗೆ ಬಂದರೆ ಈ ಸ್ಕೂಲಲ್ಲಿ ಬೋರ್ ಆಗುತ್ತೆ ಸರ್. ಓ ಹೌದು ಸರ್, ಸಿದ್ದು ಹೇಳಿದ್ ನಿಜ ಸರ್. ಹಾಂ ಹಾಂ. ಮತ್ತೆ ಸರ್ ಸುಷ್ಮಿತಾ ಮೇಡಮ್ ಇಲ್ಲ ಅಂದರೆ ಲೈನ್ ಹೊಡಿಯೋಕೆ ಬೋರ್ ಆಗುತ್ತೆ. ಪರವಾಗಿಲ್ಲ, ಹುಡುಗ ಭಾಳ ಚೂಟಿ ಇದ್ದಾನೆ. ಲೆಫ್ಟಿಗೆ ಹೋಗ್ರೋ. ಓಯ್, ಕನಸು ಕಾಣಿದ್ ಸಾಕು, ಎದ್ದು ನಡಿ ಸ್ಕೂಲ್ಗೆ. ಹೋಗ್ತೀನಿ ಬಿಡ್ರಿ ಸರ್. ಬುಲ್ ನನ್ನ ಮಗನಪ್ಪ ಇವನು. ಹೀಗೆ ಬಿಟ್ರೆ ನನಗೆ ಗುಂಡೋಡ್ಸ್ಬಿಡ್ತಾನೆ. ನೋಡಮ್ಮ ಸೃಷ್ಟಿ, ನೀನು ಚೆನ್ನಾಗಿ ಓದ್ತಿದ್ದೀಯ. ನೀನು ನಮ್ಮ ಸ್ಕೂಲ್ಗೇನೆ ಟಾಪು. ನಮ್ಮ ಸುತ್ತಮುತ್ತ 20 ಹಳ್ಳಿಗಳಿಗೆ, ಸ್ಕೂಲ್ಗಳಿಗೆ ನಮ್ಮದೇ ತುಂಬ ಟಾಪ್ ಸ್ಕೂಲಮ್ಮ. ಹಾಂ ಸರಿ ಸೃಷ್ಟಿ, ನಾಳೆ ಸ್ಕೂಲ್ ಫೀಸ್ ಕಟ್ಟಬೇಕಮ್ಮ ನೀನು. ಹಾಂ ಓಕೆ ಮ್ಯಾಮ್. ಮ್ಯಾಮ್ ಎಷ್ಟು ಕಟ್ಟಬೇಕು? 500 ರೂಪಾಯಿ ಅಮ್ಮ. ಹಾಂ ಸರಿ ಮ್ಯಾಮ್. ಸರಿ ಆಯ್ತು ಮೇಡಮ್. ಬಾ ಸೃಷ್ಟಿ ಹೋಗೋಣ. ಸೃಷ್ಟಿ, ಏನಮ್ಮ ಹೀಗಾಯಿತು ಆಕ್ಸಿಡೆಂಟು? ಏನೋ ಸರ್, ನಮ್ಮ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಸರ್ ಆ ದೇವ್ರಿಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ ಅನಿಸುತ್ತೆ ಸರ್. ಸರ್ ನಾನು ಓದಬೇಕು ಸರ್. ನೀವೇನೋ ಒಂದು ಮಾಡಿ ನನಗೆ ಕಣ್ಣು ಹಾಕ್ಸಿ ಸರ್. ಅಮ್ಮ ನೀವಾದರೂ ಹೇಳಮ್ಮ ಸರ್ಗೆ. ಸರ್ ನೀವು ಹೇಳ್ತಿದ್ರಲ್ವ ಸರ್ ನಾನು ಒಳ್ಳೆ ಆಫೀಸರ್ ಆಗ್ತೀನಿ ಅಂತ. ಈಗ ನೋಡಿದ್ರೆ ನಂಗೆ ಕಣ್ಣೇ ಇಲ್ದಂಗೆ ಹೋಯ್ತಲ್ವ ಸರ್. ಸುಮ್ಮನೆ ಇರು ಪುಟ್ಟಿ, ಅಳ್ಬೇಡ, ಸುಮ್ಮನೆ ಇರು, ಏನೂ ಆಗಲ್ಲ. ಸರ್ ಸ್ಕೂಲಿಗೆ ಹೇಗೆ ಬರಲಿ ಸರ್? ಏನೂ ಆಗಲ್ಲ, ಸುಮ್ಮನಿರಮ್ಮ, ಸಮಾಧಾನ ಮಾಡ್ಕೋ, ಏನೂ ಆಗಲ್ಲ, ಅಳ್ಬೇಡಮ್ಮ, ಆಯ್ತಾ? ನೀನಾದ್ರೂ ಹೇಳಮ್ಮ, ನಾನು ಸ್ಕೂಲ್ಗೆ ಹೋಗ್ಬೇಕು. ಅಳ್ಬೇಡ, ಸಮಾಧಾನ ಮಾಡ್ಕೋ. ನೋಡು, ಅಳ್ಬೇಡ, ಅಳ್ಬೇಡ ಸೃಷ್ಟಿ, ಸಮಾಧಾನ ಮಾಡ್ಕೋ. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಗ್ರಾಚಾರ. ಶಾಂತಮ್ಮ, ನಾನು ಬರ್ತೀನಿ. ನಮಸ್ತೆ ಸರ್. ಏನು ಮಗೇಶ ಸಮಾಚಾರ? ಏನಿಲ್ಲ ಸರ್, ನಿಮ್ಮ ಕೆಲಸ ರೆಡಿ ಆಯಿತು. ನಮ್ಮ ಕೆಲಸನೂ ಸ್ವಲ್ಪ ಆಗಿದ್ರೆ ಚೆನ್ನಾಗಿರ್ತಿತ್ತು. ಮಾಡಿಕೊಡ್ತೀನಿ ಇರು ಮಗೇಶ, ಮನೇಲಿ ಬ್ಯಾಗ್ ಇದೆ ತಗೊಂಡೋಗು. ಖುಷಿನಾ ಮಗೇಶ? ಹ್ಞೂ ಸರ್, ನಿಮ್ಮ ಕೈಯಿಂದ ಕೆಲಸ ಆದಮೇಲೆ ಖುಷಿನೇ ಸರ್. ಏಯ್, ಏನೋ ಮಾಡ್ತಿದೀಯಾ? ಏಯ್, ಹಿಡ್ಕೊಳ್ಳ ಅವನ್ನ, ಹಿಡ್ಕೊಳ್ಳ, ಹೋಗ ಆ ಕಡೆ, ಬಾರ ಬಾರ. ಯಾಕೆ ಸಿದ್ದು ಆ ಪೋಖ್ರಿ ಹತ್ರ? ಸರ್ ಅವ್ನು ಮಾಡಿ ತಪ್ಪು. ಸರಿ ಆಯ್ತು, ಹೋಗ್ರಪ್ಪ. ಯಾರಪ್ಪ? ಒಂದು 2 ನಿಮಿಷ ಹೊರಗಡೆ ಬರ್ತೀರಾ ಸರ್, ಮಾತಾಡಬೇಕು. ಆಯ್ತು ಸರ್, ನನ್ನ ಹೆಸರು ಗೋಪಿ, ಅನು ಮೇಡಮ್ ಅವ್ರ ತಮ್ಮ. ಪೊಲೀಸ್ ಜಾಬ್ ಟ್ರೈನಿಂಗಲ್ಲಿದ್ದೀನಿ ಸರ್. ಹೌದಾ, ಸೂಪರ್. ಬಂದಿದ್ದ ವಿಚಾರ ಏನೋ? ಸರ್ ಏನಿಲ್ಲ ಸರ್, ನಿಮ್ಮ ಸ್ಕೂಲ್ ಸ್ಟೂಡೆಂಟು ಸೃಷ್ಟಿ ಇದ್ದಾರಲ್ಲ, ಆ ಹುಡುಗಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ನಿಮಗೆ ಯಾಕೆ ಗೋಪಿ ಸರ್? ನನಗೆ ಬೇಕಿತ್ತು ಸರ್. ಹೌದಾ, ಸರಿ ಆಯಿತು.
ನಾಳೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಕೊಡ್ತೀನಿ. ಹೌದಾ, ಆಯ್ತಾ ಸರ್. ನಿಮ್ಮ ಫೋನ್ ನಂಬರ್ ಕೊಡಿ ಸರ್, ನಾಳೆ ಮೀಟಾಗಿ ಮಾತಾಡ್ತೀನಿ. ತಗೋ. 9686234659. ಅಂತಾರೆ ಬರ್ತಾರ. ರವೀಣ ನಮಸ್ಕಾರ. ಹಾಂ, ಏನು ಮಹೇಶ ಈ ಕಡೆ ಏನು ವಿಚಾರ? ನಮಗೆ ರೆಡಿಯಾಗಿ ಒಬ್ಬ ಬರ್ತಾವನೆ ಗೂಟ ಇಡಕ್ಕೆ. ಅವನು ಪೊಲೀಸ್ ಟ್ರೈನಿಂಗಲ್ಲಿರೋನು, ನಮ್ಮ ಸ್ಕೂಲ್ ಟೀಚರ್ ತಮ್ಮ. ಹೌದಾ? ಹಾಗಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಮಹೇಶ. ಅವನು ಏನು ಮಾಡ್ತಾನೆ ನಾವು ನೋಡೋಣ. ಜಾಸ್ತಿ ಮಾತಾಡಿದ್ರೆ ಅವನು ಎತ್ತಾಕೊಂಬರೋಣ. ಏನಂತೀಯ ಮಹೇಶ್? ಎತ್ತಿಯ ಸ್ವಲ್ಪ ಲೀಕ್ ಆಯ್ತು ಅಂದರೆ ಎಲ್ರಿಗೂ ಇಡ್ತಾನೆ ಗೂಟ. ಆಲ್ರೆಡಿ ಅವನಿಗೆ ಪೊಲೀಸ್ ಮೈಂಡು. ಫೋನ್ ಮಾಡ್ತಿದ್ದಾನೆ ಆಲ್ರೆಡಿ. ಫೋನ್ ಎತ್ತಬೇಡ ನೀನು, ಯಾವ ಡೀಟೇಲ್ ಕೊಡಬೇಡ ನೀನು. ಅವನು ಏನು ಮಾಡ್ತಾನೆ ನಾವು ನೋಡೋಣ. ಮಾಡಲಿ ಎಲ್ಲಿವರೆಗೂ ಎನ್ಕ್ವೈರಿ ಮಾಡ್ತಾರೆ ನೋಡೋಣ. ಮಹೇಶ, ನಿಮ್ಮ ಪ್ರಾಣ ಹೋದ್ರೂ ಯಾವುದೇ ಕಾರಣಕ್ಕೂ ವಿಷಯನ ಲೀಕೌಟ್ ಮಾಡಬೇಡ. ಅವನು ಏನೇನು ಮಾಡ್ತಾನೋ ಏನೋ. ಸರಿ ಆಯಿತು, ಬರ್ತೀನಿ. ಮಹೇಶ್ ಸರ್, ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ರಿ, ಇನ್ನೂ ಡೀಟೇಲ್ಸ್ ಇಲ್ಲ. ಫೋನ್ ಮಾಡಿದರೆ ರೆಸ್ಪಾನ್ಸ್ ಇಲ್ಲ. ಹಾಗೆಲ್ಲ ನಾವು ಕೊಡೋಕ್ಕಾಗಲ್ಲಪ್ಪ. ಅವ್ರ ಪೇರೆಂಟ್ಸ್ ಬಿಟ್ಟರೆ ಬೇರೆ ಯಾರಿಗೂ ಕೊಡಲ್ಲ ನಾವು. ಸರ್, ಇದ್ಯಾಕೋ ತುಂಬ ಜಾಸ್ತಿ ಆಗ್ತಿದೆ. ಏನೇ ಇದು, ಗೌರ್ಮೆಂಟ್ ಎಂಪ್ಲಾಯ್ ಮೇಲೆ ಈ ಥರ ಮಾತಾಡಿದ್ದು ತುಂಬ ತಪ್ಪು ನಿಂದು. ಹೌದಾ ಸರ್? ನನಗೆ ಹೇಗೆ ಕಲೆಕ್ಟ್ ಮಾಡ್ಕೋಬೇಕಂತ ತುಂಬ ಚೆನ್ನಾಗಿ ಗೊತ್ತು. ಅದೇನು ಮಾಡ್ಕೊ ಹೋಗಯ್ಯ. ಮಹೇಶ್ ಸರ್, ನಾನು ಮಾಡ್ತಿರೋ ಇನ್ವೆಸ್ಟಿಗೇಷನ್ ಕೇಸ್ನಲ್ಲಿ ನಿಮ್ಮ ಹೆಸರು ಏನಾದರೂ ಹೊರಗಡೆ ಬಂದರೆ ಅವಾಗಿರುತ್ತೆ ಸರ್. ಹೋಗಯ್ಯ, ಏನು ಮಾಡ್ಕೊ. ಆಯ್ತು ಸರ್, ಕೂಲ್. ಎಲ್ಲರೂ ಹೊರಗಡೆ ಬರ್ತೀರಾ? API ಕುಡಿ ಶಿವ. ಮಹೇಶನ್ ಕಾಲ್ ಮಾಡಿ ಕರಿತೀನಿ. ಕರಿಯೋಣ. ಹಲೋ ಮಹೇಶ, ತೋಟದ ಶೆಡ್ಡಲ್ಲಿ ಪಾರ್ಟಿ ಮಾಡ್ತಿದ್ದೀವಿ, ಬಾ. ಸರಿ ಸರ್. ಫುಲ್ ಆರಾಮಾಗಿ ಕುಡಿ ಮಹೇಶ. ಏನು ಕುಡಿಯೋದು? ನಿನ್ನ ಮಾತು ಕೇಳಿ ಆ ಪೊಲೀಸ್ ಹುಡುಗಿ ಆವಾಜ್ ಹಾಕಿದ್ದೀನಿ. ಏನು ಮಾಡ್ತಾನೋ ಏನೋ. ಒಳ್ಳೆ ಕೆಲಸ ಮಾಡಿದ್ದೆ ಬಿಡೋ ಮಹೇಶ. ಬಿಟ್ಲಣ್ಣ ದೇವ. ಏನೇ ಬೇಕೆ ನಿನ್ಗೆ? ನನಗೆ ನೀನೇ ಬೇಕು ರಾಜ. ಯಾರೇ ನೀನು? ಏನಣ್ಣ ಇದು? ಮಹೇಶ, ನಿನಗೇನು ಮಾಡ್ಲಿಲ್ಲ ಅಂತ ಖುಷಿ ಆಗ್ತಿದ್ಯಾ, ಇಲ್ಲ ದುಃಖ ಆಗ್ತಿದ್ಯಾ, ಭಯ ಆಗ್ತಿದ್ಯಾ? ನೋಡೀಗ ಏನ್ ಮಾಡ್ತೀನಿ ಅಂತ. ನಿನ್ನ ಆಮೇಲೆ ನೋಡ್ಕೋತೀನಿ. ಮುಂದೆ ನನ್ನನ್ನೇನು ಮಾಡಬೇಡಿ, ನನ್ನನ್ನ ಬಿಟ್ಬಿಡಿ. ನಾನು ಆ 4 ಜನನ್ನ ಸಾಯಿಸ್ಬೇಕು. ಸಾಧ್ಯ ಇಲ್ಲ. ಇವ್ರು ನನ್ನ ನಂಬಿ ಬಂದಿರೋ ಭಕ್ತರು. ನಾನು ಅವ್ರನ್ನ ಬಿಡೋದಿಲ್ಲ. ನೀನ್ ಯಾರು? ನೀನ್ ಯಾಕೆ ಸಾಯಿಸ್ಬೇಕು ಅವ್ರನ್ನ? ಅವರು ನನ್ನನ್ನ ಸಾಯಿಸಿದ್ದಾರೆ. ನನ್ನ ಮಗಳ ಕಣ್ ಕಿತ್ಕೊಂಡಿದ್ದಾರೆ. ಇನ್ನೊಂದು ದಿನದೊಳಗೆ ನಾನು ಅವ್ರನ್ನ ಸಾಯಿಸ್ಬೇಕು. ನನ್ನನ್ನೇನು ಮಾಡಬೇಡಿ, ಬಿಟ್ಬಿಡಿ. ಆತ್ಮ ಇನ್ನೂ ಮೇಲೆ ಹೋಗಿಲ್ಲ. ಇನ್ನೊಂದು ದಿನದಲ್ಲಿ ಅವ್ರನ್ನ ಸಾಯಿಸ್ಬೇಕು. ಇಲ್ಲ ಅಂದ್ರೆ ನನ್ನ ಆತ್ಮ ಮೇಲ್ ಹೋಗುತ್ತೆ. ಬಿಟ್ಬಿಡಿ ನನ್ನನ್ನ. ನಿಮ್ದಮ್ಮಯ್ಯ ಅಂತೀನಿ. ನನ್ನನ್ನ ಬಿಟ್ಬಿಡಿ. ನನ್ನನ್ನೇನು ಮಾಡಬೇಡಿ. ನನ್ನ ಭಕ್ತರನ್ನ ಕೈ ಬಿಡೋದಿಲ್ಲ. ನನ್ನ ನಂಬಿ ಬಂದಿದ್ದಾರೆ ಅವರು. ನಾನ್ ಬಿಡೋದಿಲ್ಲ.
ಅವರು ನನ್ನನ್ನ ಸಾಯಿಸಿದ್ದಾರೆ. ನಾನ್ ಬಿಡೋದಿಲ್ಲ ಅಂದ್ರೆ ನಾನು ಅವ್ರನ್ನ ಬಿಡೋದಿಲ್ಲ. ಸಾಯಿಸ್ಬೇಕು. ಬಾ, ಬಂದು ಈ ನಿಂಬೆಹಣ್ಣನ್ನು ಸೇರ್ಕೋ. ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರ್ತೀಯಾ ಸೇರಲ್ಲ. ಇಲ್ವಾ ಇವಾಗ? ನನ್ನನ್ನ ಬಿಟ್ಬಿಡಿ.